ಹಲೋ ಎವ್ರಿವನ್, ನಾಡಿನ ಸಮಸ್ತ ಜನತೆಗೆ ಗೌರಿ ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಸಮೃದ್ಧಿನೆಲ್ಲ ಕರುಣಿಸ್ಲಿ ಅಂತ ಕೇಳ್ಕೊತ, ಇನ್ನು ನಮ್ಮನೇಲಿ ಗೌರಮ್ಮನ ಕೂರ್ಸೋಕ್ಕೆ ಎಲ್ಲ ತಯಾರಿನೂ ಆಗಿತ್ತು. ನೈಟೇ ಎಲ್ಲ ರೆಡಿ ಮಾಡಿಟ್ಟಿದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಗೌರಮ್ಮನ ಕೂಡ ಕೂರ್ಸಾಯಿತು. ನಾನು 9 ವರ್ಷದಿಂದ ಗೌರಮ್ಮನ ಕೂರಿಸ್ತಾ ಇದ್ದೀನಿ. ಈ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಅದೇನೋ ಒಂಥರ ಖುಷಿ ಅಲ್ವಾ. ಅದರಲ್ಲೂ ಈ ತವ್ರ ಮನೆಯಿಂದ ಈ ಗೌರಿ ಹಬ್ಬಕ್ಕೆ ಬರೋ ಅಂಥ ಬಾಗಿಣನ ಈ ಗೌರಮ್ಮನ ಮುಂದೆ ಇಟ್ಟು ಪೂಜೆ ಮಾಡಿ ನಮ್ಮ ಗಂಡನ ಆರೋಗ್ಯ ಆಯಸ್ಸು ಸಮೃದ್ಧಿ ಆಗಲಿ ಅಂತ ಕೇಳ್ಕೊಳ್ಳೋದೇ ಒಂಥರ ಖುಷಿ ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದು ಪ್ರತಿಯೊಂದು ಕೆಲಸನೂ ಮುಗಿಸಿ ಅದಾದಮೇಲೆ ಇನ್ನು ಬಾಗ್ನ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ನನಗೆ ಇಲ್ಲಿ ಮರ ಸಿಗದೇ ಇರೋ ಕಾರಣ 2 ವರ್ಷದಿಂದ ತಟ್ಟೆ ಬಾಗ್ನನೇ ತುಂಬ್ತಾ ಇದ್ದೀನಿ. ಸೊ ಹಾಗಾಗಿ ಅದನ್ನು ಕೂಡ ತುಂಬಿ ಬಾಗ್ನಕ್ಕೆಲ್ಲ ಪೂಜೆ ಮಾಡಿ ಇನ್ನು ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿಕೊಂಡು ಬಾಗ್ನ ಒಪ್ಸಿದ್ವಿ. ಇನ್ನು ಇಬ್ಬರೂ ಬಾಗ್ನ ಒಪ್ಸಿ ದೇವರಿಗೆ ಆರತಿ ಮಾಡಿ ಇನ್ನು ದೇವರಿಗೆ ನೈವೇದ್ಯಕ್ಕೆಲ್ಲ ನಾನು ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಟಿದ್ದೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ದೇವರಿಗೆ ನೈವೇದ್ಯನ ಮಾಡಿದ್ರು. ಇನ್ನು ದೇವರಿಗೆ ಧೂಪ ಎಲ್ಲ ಹಾಕಾಯಿತು. ಅದಾದಮೇಲೆ ಇನ್ನು ನಮ್ಮ ಗೌರಮ್ಮ ಹೇಗೆ ಕಾಣಿಸ್ತಿದ್ದಾರೆ, ನಮ್ಮ ಗೌರಮ್ಮ ಹೇಗಿದ್ದಾರೆ ಅಂತ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಇನ್ನು ನಾವು ಕೂಡ ಟಿಫನ್ ಮಾಡಿ ಇನ್ನು ನನ್ನ ಹಸ್ಬೆಂಡಿಗೆ ರಜೆ ಇರಲಿಲ್ಲ, ಅವರು ಕೂಡ ಡ್ಯೂಟಿಗೆ ಹೊರಟು. ಅದಾದಮೇಲೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಇನ್ನು ಮಕ್ಕಳಿಗೆ ಅವತ್ತು ಲಂಗ ಬ್ಲೌಸ್ ಹೊಲಿಯೋಕೆ ಹಾಕಿದ್ನಲ್ಲ ಅದನ್ನು ಕೂಡ ಕೊಟ್ಟಿದ್ರು. ಹಂಗಾಗಿ ಗೌರಿ ಹಬ್ಬಕ್ಕೆ ಅವರಿಬ್ಬರಿಗೂ ಗೌರಮ್ಮನ ಥರ ರೆಡಿ ಮಾಡಿದೆ. ಹಾಗೆ ನನ್ನಿಬ್ಬರು ಗೌರಿಗಳು ಯಾವ ರೀತಿ ಕಾಣಿಸ್ತಿದ್ದಾರೆ ಅಂತ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇನ್ನು ಅವ್ರದ್ದು ಒಂದಷ್ಟು ಫೋಟೋಸ್ ವೀಡಿಯೋಸ್ ತೆಗೆಸ್ಕೊಂಡೆ. ಅದಾದಮೇಲೆ ಇನ್ನು ಲಾಸ್ಟಲ್ಲಿ ನಮ್ಮ ಸಮೀಕ್ಷೆಗೆ ತೆಗೆಯೋದ್ರೊಳಗಡೆ ನಮ್ಮ ಸುದೀಕ್ಷಾ ಈ ವ್ಯವಸ್ಥೆನ ಮಾಡ್ಕೊಬಂದಿದ್ಲು. ನಿಜವಾಗ್ಲೂ ಎಷ್ಟು ಕೋಪ ಬಂದಿತ್ತಂದರೆ ಈ ಮಕ್ಕಳಿಗೆ ಯಾವ ಡ್ರೆಸ್ಸು ರೆಡಿ ಮಾಡೋದು ಬೇಡ, ಏನೂ ಬೇಡ ಅನ್ನಿಸ್ಬಿಟ್ಟಿತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ ಅಂದ್ಕೊಂಡು ಸುಮ್ಮನಾದೆ. ಸೊ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.